ರಾಜ್ಯದಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಫೈಟ್ ಜೋರಾಗ್ತಾ ಇದೆಯಾ? ಯಾಕಂದ್ರೆ ಬೀದರ್ನಲ್ಲಿ ಮತ್ತಷ್ಟು ಬಿಗಡಾಯಿಸಿದೆ ಕಾಂಗ್ರೆಸ್ಸಿನ ಒಳ ಜಗಳ, ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಫೈಟ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಬೀದರ್ನಲ್ಲಿ ಮತ್ತಷ್ಟು ಬಿಗಡಾಯಿಸಿದೆ ಕಾಂಗ್ರೆಸ್ಸಿನ ಒಳ ಜಗಳ. ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಮಾತನಾಡಿದ್ದಾರೆ ಭಿನ್ನಮತೀಯರು. ಜಿಲ್ಲೆಯಲ್ಲಿನ ಸರ್ವಾಧಿಕಾರಿ ಧೋರಣೆಯ ಬಗ್ಗೆ ಡಿಕೆಶಿಗೆ ದೂರನ ಕೊಟ್ಟಿದ್ದಾರೆ. ಈಶ್ವರ್ ಖಂಡ್ರೆ ನಡೆಯ ಬಗ್ಗೆ ರಾಜಶೇಖರ್ ಪಾಟೀಲ್ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ನಾಯಕರ ಫೈಟ್ ನೋಡಿ. ಈಶ್ವರ್ ಖಂಡ್ರೆ ರಹೀಂ ಖಾನ್ ಅವರು ಬಿಜೆಪಿ ಶಾಸಕರೊಂದಿಗಿನ ಹೊಂದಾಣಿಕೆ ಅನ್ನೋದಾಗಿ ದೂರು ಕೊಡ್ತಿದ್ದಾರೆ. ಹೊಂದಾಣಿಕೆ ರಾಜಕೀಯ ಅಂತ. ಖಂಡ್ರೆ ರಹೀಂ ಖಾನ್ ವಿರುದ್ಧ ಸದ್ಯ ರಾಜಶೇಖರ್ ಪಾಟೀಲ್ ಬಣ ದೊಡ್ಡ ಮಟ್ಟಕ್ಕೆ ಅಸಮಾಧಾನವನ್ನ ಹೊರಗಾಕ್ತಿದ್ದಾರೆ. ಹೊಂದಾಣಿಕೆ ರಾಜಕೀಯ ಮಾಡಿಕೊಂಡಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿ ಡಿಸಿಎಂ ಡಿಕೆ ಶಿವಕುಮಾರ್ ಬಳಿ ಏನೇನು ಆಗ್ತಾ ಇದೆ ಅನ್ನೋದಾಗಿ ತಮ್ಮ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಹೀಗಾಗಿ ಬೀದರ್ನಲ್ಲಿ ಮತ್ತಷ್ಟು ತೀವ್ರಗೊಳ್ಳುತ್ತಾ ಇದೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ನಾಯಕರ ಅಸಮಾಧಾನ. ಈಗಾಗಲೇ ಕೆಲವರು ನನ್ನ ಜೊತೆಯಲ್ಲಿ ಕೂಡ ಬಂದು ಚರ್ಚೆ ಮಾಡಿದ್ದಾರೆ. ಇಲ್ಲ ಸರ್, ಪಕ್ಷ ನಾಳೆ ನೀವು ಒಂದ್ ಕಡೆ ಅವ್ರು ಒಂದ್ ಕಡೆ ಮಾಡಿದ್ರೆ ಬೀದರ್ನಲ್ಲಿ ಪಕ್ಷ ಕೆಟ್ಟು ಹೋಗ್ತದ, ಪಕ್ಷ ಉಳಿಯೋದಿಲ್ಲ, ನಿಮ್ದು ಏನೇ ಇದ್ರು ಕೂಡ ನಾವು ಚರ್ಚೆ ಮಾಡೋಣ, ಮಾತಾಡೋಣ, ನಾವು ಜೊತೆಯಲ್ಲಿ ಚರ್ಚೆ ಮಾಡೋಣ. ನಾನು ಹೇಳಿದೆ ಈಗಾಗಲೇ ಒಂದು ಮೀಟಿಂಗ್ ಆಗಿದೆ, ಮತ್ತೆ ಎರಡನೇ ಮೀಟಿಂಗ್ ಕೂಡ ಹೇಳಿದೆ 3ನೇ ತಾರೀಕು ಬೆಂಗಳೂರಲ್ಲಿ ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ಸುಳ್ಳು ಮುಚ್ಚು ಬರೇ ಇಲ್ಲ, ನಾವು ಮಾಡ್ತಾ ಇದೀವಿ ಅಂದಾಗ ಇಲ್ಲ ನೋಡಿ, ಅದಕ್ಕಿಂತ ಪೂರ್ವದಲ್ಲೇ ಬೇಕಾದ್ರೆ ನಾವು ಈಶ್ವರ್ ಖಂಡ್ರೆ ಅವರಿಗೆ ರಹೀಂ ಖಾನ್ ಅವರಿಗೆ ನಾವು ಕಳಿಸ್ತೀವಿ ನಿಮ್ ಜೊತೆಯಲ್ಲಿ ಈ ಚರ್ಚೆ. ನಾನು ಒಂದ್ ಹೇಳಿದೆ, ಈ ಮೀಟಿಂಗ್ ನಾನ್ ಮಾಡ್ಬೇಕಾಯ್ತು ಅಂದ್ರೆ ಬರೀ ನಾನು ಒಬ್ಬನೇ ಬರಕ್ ಆಗೋದಿಲ್ಲ, ನನ್ ಜೊತೆಲಿ ಇರ್ತಕ್ಕಂಥವ್ರು ಎಲ್ಲ ಪ್ರಮುಖರು. ಯಾಕಂದ್ರೆ ನಾನು ಇವತ್ತೇನೋ ಕರೆದ್ರಿ ನಾನ್ ಬಂದೆ ಮಾತಾಡಿದೆ ಅಂದ್ರೆ ನಾಳೆ ಅವ್ರ ಭವಿಷ್ಯ ಏನಾಗೈತೆ, ಇವತ್ತು ನಮ್ ಜೊತೆಯಲ್ಲಿ ಬಂದಂತ ಜನರದ್ದು ಏನಾಗೈತೆ, ಅದಕ್ಕೆ ನಾನು ಎಲ್ಲ ಹಂಗಾಗೋದಿಲ್ಲ. ನಾವು ಅಂತ ಸಭೆ ಬಂತು ಅಂದ್ರೆ ನಾವು ನಮ್ಮ ಇವತ್ತೇನು ಹೋರಾಟದಲ್ಲಿ ಇದೀವಿ ಅವ್ರ ಜೊತೆ ನಾವು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಅವರು ಏನ್ ತೀರ್ಮಾನ ತಗೊಳ್ತಾರೆ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಅದನ್ನು ಕೂಡ ನಾನು ಹೇಳಿದೀನಿ. ಅದನ್ನು ಕೂಡ ನಿಮ್ಗೆ ಗಮನ ತರ್ತಾ ಇದ್ದೀನಿ. ಮತ್ತೆ ನಾಳೆ ಹಿಂಗಾಗಬಾರ್ದು, ರಾಜಶೇಖರ್ ಪಾಟೀಲ್ ಏನ್ ಮಾಡಿದ್ರು, ಆ ಕಡೆ ಮಾತಾಡಿದ್ರು ಈ ಕಡೆ ಮಾತಾಡಿದ್ರು ಏನಂತ ನಿಮಗ ಎಲ್ಲ ಕ್ಲಿಯರಿಟಿ ಕೊಡ್ತಾ ಇದ್ದೀನಿ. ಇವತ್ತು ನಿಮ್ಮೆಲ್ಲರ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಬೀದರ್ನ ಪ್ರತಿನಿಧಿ ಶಿವಯ್ಯ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಶಿವಯ್ಯ, ಬೀದರ್ನಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅಲ್ಲಿರುವಂತ ಒಳ ಜಗಳ ಇಷ್ಟೊಂದು ಸ್ಫೋಟ ಆಗ್ತಿರೋದಕ್ಕೆ ಏನು ಕಾರಣ ಅಂತ? ಖಂಡಿತ ಅಖಿಲೇಶ್, ಏನಿದು ಬೀದರ್ನಲ್ಲಿ ಕಾಂಗ್ರೆಸ್ನ ಏನು ನಾಯಕರ ನಡುವೆ ಭಿನ್ನಮತ ಸ್ಫೋಟಗೊಂಡಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಮತ್ತು ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ಆ ಒಂದು ನಡೆಯಿಂದ ಮಾಜಿ ಸಚಿವರು, MLCಗಳು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಎಲ್ಲರೂ ಕೂಡ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸಭೆ ಮೇಲೆ ಸಭೆ ನಡೆಸ್ತಾ ಇದ್ದಾರೆ ನಿರಂತರವಾಗಿ. ಏನು ಈಗಾಗಲೇ ಭಿನ್ನಮತೀಯರಿಂದ ಬೆಂಗಳೂರಿನಲ್ಲಿ 3 ಸುತ್ತಿನ ಸಭೆ ಕೂಡ ಆಗಿರುವಂತದ್ದು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮತ್ತು ರಹೀಂ ಖಾನ್ ಅವರು ಇಬ್ರು ಕೂಡ ಇಲ್ಲಿ ಏನು ಬೀದರ್ನಲ್ಲಿ ಬಿಜೆಪಿ ಶಾಸಕರಿದ್ದಾರಲ್ಲ ಅವ್ರ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ ಅವರು ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಕಾಂಗ್ರೆಸ್ನ ನಿಜ ಕಾರ್ಯಕರ್ತರಿಗೆ ಅವರು ಒಂದು ಕೆಲಸ ಮಾಡ್ತಿಲ್ಲ, ಅವರಿಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅನ್ನೋದು ಪ್ರಮುಖವಾಗಿ ಇವರು ಈ ಒಂದು ವಿಷಯನ ಹೈಲೈಟ್ ಮಾಡ್ತಾ ಇರುವಂತದ್ದು. ಅದಲ್ಲದೆ ರಾಜಶೇಖರ್ ಪಾಟೀಲ್ ಮತ್ತು ಈಶ್ವರ್ ಖಂಡ್ರೆ ನಡುವೆ ಅದು ಯಾವಾಗ ಲೋಕಸಭಾ ಚುನಾವಣೆ ಆಯಿತು ಆವಾಗಿಂದ ಸ್ವಲ್ಪ ಮುನಿಸು ಇದೆ. ಅದರಲ್ಲಿ ಈಗ ರಾಜಶೇಖರ್ ಪಾಟೀಲ್ ಅವರ
ಬಣದಲ್ಲಿ ಗುಂಡೂರು ರೆಡ್ಡಿ, ಧನರಾಜ್ ತಾಳಂಪಳ್ಳಿ ಮತ್ತೆ MLC ಮಾಜಿ ಅರವಿಂದ್ ಅರಳಿ ಇವರೆಲ್ಲ ಸೇರ್ಕೊಂಡು ಏನು ಈಗಾಗಲೇ DK ಶಿವಕುಮಾರ್ ಅವರಿಗೂ ಭೇಟಿ ನೀಡಿದ್ದಾರೆ. ಈಶ್ವರ್ ಖಂಡ್ರೆ ಅವರು ನಮಗೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ, ಯಾವುದೇ ರೀತಿ ಕಾರ್ಯಕರ್ತರನ್ನ ಪರಿಗಣನೆ ಮಾಡ್ತಿಲ್ಲ, ಅವ್ರು ಏನ್ ಬೇಕೋ ಅದೇ ಮಾಡ್ತಾ ಇದ್ದಾರೆ, ನಮ್ಮನ್ನ ಟೋಟಲಿ ಪರಿಗಣನೆಗೆ ತೆಗೆದುಕೊಳ್ತಿಲ್ಲ ಅನ್ನೋ ಮಾತು ಕೂಡ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಗಮನಕ್ಕೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ತಂದಿದ್ದಾರೆ ಅನ್ನೋ ಇನ್ಸೈಡ್ ಪೊಲಿಟಿಕಲ್ ಅಪ್ಡೇಟ್ ಕೂಡ ನಮಗೆ ಗೊತ್ತಾಗಿರುವಂತದ್ದು. ಅದಲ್ಲದೆ ಅವರು ಏನ್ ಸಭೆ ನಡೆಸಿದ್ದಾರಲ್ಲ, ಆ ಸಭೆಯಲ್ಲಿ ಮಾತನಾಡಿರುವಂತಹ ವಿಡಿಯೋಗಳು ಕೂಡ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದ್ದಾವೆ. ಇಂದು DK ಶಿವಕುಮಾರ್ ಅವರಿಗೆ ಭೇಟಿಯಾಗಿ ಈಶ್ವರ್ ಖಂಡ್ರೆ ಮತ್ತು ರಹೀಂ ಖಾನ್ ಅವರ ನಡೆ ಕುರಿತು ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಬಣ. ಇದಲ್ಲದೆ ಮುಂದೊಂದಿನ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಭೇಟಿಯಾಗಿ ಇವರ ವಿರುದ್ಧ ದೂರನ್ನ ಸಲ್ಲಿಸಲು ಸಿದ್ಧತೆಯನ್ನ ರಾಜಶೇಖರ್ ಪಾಟೀಲ್ ಅವರ ಬಣ ಮಾಡಿಕೊಂಡಿರುವಂತದ್ದು. ಅಖಿಲೇಶ್, ಪ್ರಮುಖವಾಗಿ ಏನಂದ್ರೆ ಬಿಜೆಪಿ ಶಾಸಕರ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡ್ತಿದ್ದಾರೆ ಅನ್ನೋದು ಪ್ರಮುಖ ಆರೋಪವಾಗಿರುವಂತದ್ದು. ಅಖಿಲೇಶ್, ಎಸ್, ಧನ್ಯವಾದಗಳು ಶಿವಯ್ಯ ಮಠಪತಿ ತಮ್ಮೆಲ್ಲ ಮಾಹಿತಿಗೆ.